ಹಲೋ, ಯಾರು? ಪದ್ದು ಇಸ್ ದೇರ್? ಹೌದು, ನಾನೇ ಪದ್ದುನೇ ಮಾತಾಡ್ತಿರೋದು. ಹೇ ಪದ್ದು ಡಿಯರ್, ಎಷ್ಟು ದಿನ ಆಯ್ತು ನೀನು ನೋಡಿ ಕೋತಿ. ನೋಡು, ನನ್ನಂತ ಸುಂದರವಾಗಿರೋ ಹುಡುಗಿನ ಕಾಡ್ಸಿದ್ರೆ ನಿನಗೆ 1 ಡಜನ್ ಮಕ್ಕಳಾಗುತ್ತೆ ಅಷ್ಟೇ. 1 ಡಜನ್ ಮಕ್ಕಳ? ಎತ್ಕೊಳ್ಳೋದು ಯಾರು? ನಾನೇ ಇದೀನಲ್ಲ. ಜಗಲೇಶ್ವರ, ಕೋಣೆ ಗೋಕರ್ಣೆ ತೋರಿಸ್ಬಿಟ್ಟಲ್ಲಪ್ಪ. ಹಲೋ, ಯಾರು ನೀವು? ಯಾಕೆ ನನ್ ಧ್ವನಿ ಗುರ್ತು ಸಿಗ್ಲಿಲ್ವಾ? ನಾನು ಕಣೋ ನೇಹ. ನಾವಿಬ್ರು ಹೈಸ್ಕೂಲ್ ಫ್ರೆಂಡ್ಸ್ ಆಗಿದ್ವಿ. ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ. ನಿನ್ ನಂಬರ್ ಕಂಡು ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ ಗುಂಡು. ನಾನು ಹೈಸ್ಕೂಲ? ನೇಹ, ನೀನ್ ನೋಡಿ ನೆನಪೇ ಆಗ್ತಿಲ್ವಲ್ಲ. ನನ್ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ನೀನೇನಾದ್ರೂ ನನ್ನ ಎದುರುಗಡೆ ಇದ್ದಿದ್ರೆ ನಿನ್ ಕಿವಿ ಕಚ್ಬಿಡ್ತಾ ಇದ್ದೆ. ಸುಂದ್ರಿನ ಮರ್ತಿದ್ಯಾ ಅಂದ್ರೆ ಆ ದೇವ್ರು ನಿನ್ನ ಕ್ಷಮಿಸೋದಿಲ್ಲ. ಸಾರಿ ನೇಹ, ಅದೇಕೇನೋ ನಾನು ನಿನ್ನ ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಎಲ್ಲಿ ಭೇಟಿಯಾಗೋಣ? ಗಾರ್ಡನ್ ಹೋಟೆಲ್ ಹತ್ರ ಬಂದ್ಬಿಡು, ಅಲ್ಲೇ ಭೇಟಿಯಾಗೋಣ. ಅಲ್ಲೇ ಟಿಫನ್ನು ಮಾಡ್ಬೋದು, ಮಾತಾಡ್ಬೋದು, ಹಾಗೆ ರೂಮ್ಗೂ ಹೋಗ್ಬೋದು. ರೂಮ್ಗೆ ಹೋಗಿ ಚಿಟ್ ಚಾಟ್ ಮಾಡಿ, ಚಾಟ್ ಮಾಡಿ, ಚಾಟು ಚಿಟ್ಟು ಒಟ್ಟಿಗೆ ಮಾಡ್ಬೋದು. ಅಯ್ಯೋ, ನನ್ನ ಕೈ ನಂಬಕ್ಕೆ ಆಗ್ತಿಲ್ವೇ. ಇನ್ಫ್ಯಾಕ್ಟ್ ನನ್ನ ಮದುವೆ ಮಾಡ್ಕೋ ಅಂತ ತುಂಬಾ ಜನ ಬಲವಂತ ಮಾಡಿದ್ರು. ಹಳೆ ನಂಬರ್ಗಳನ್ನೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ನಿನ್ ನಂಬರ್ ಸಿಕ್ತು. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಬೇರೆ ಹುಡುಗನ್ ಯಾಕೆ ಮದ್ವೆ ಆಗೋದು ಅಂತ ನೀನಿಗೆ ಫೋನ್ ಮಾಡಿದೆ. ಈಗೇನು ಗಾರ್ಡನ್ ಹೋಟೆಲ್ ಹತ್ರ ಬರ್ತೀಯೋ ಇಲ್ವೋ? ಬರ್ತೀನಿ. ಬಾಯ್. ಹೌದಪ್ಪ, ಇದು ಹೊಸ ನಂಬರು. ಅಲ್ಲ, ಯಾರು ಮಾತಾಡ್ತಿರೋದು? ಹಾಯ್ ವಿಠಲ. ಬರೀ ಬಿಟ್ಲ ಅಲ್ಲ, ಮೈಸೆಲ್ಫ್ ವಿಠಲ್ ಮೂರ್ತಿ MA. ಅಯ್ಯೋ, ಎಮ್ಮೆ ಕೋಣ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ನಿನ್ ಕಾಲೇಜ್ ಫ್ರೆಂಡ್ ಕಾಣೋ, ಬಫೆಲೋ. ಕಾಲೇಜ್ ಫ್ರೆಂಡು ಬಫೆಲೋನ? ಏನ್ ಹೆಸರು? ಈ ನೇಹನ್ನೇ ಮರ್ತ್ಬಿಟ್ಟಿದ್ಯಾ? ಗುಲ್ಕನ್ಗೆ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ನೆಕ್ಕಿಸ್ಬಿಡ್ತೀನಿ. ನಾಲ್ಗೆಲ್ಲ ಉರಿಯುತ್ತೆ. ನಿನ್ ಕಾಲೇಜ್ ಮೇಟ್ ನೇಹ ಕಣೋ, ಗೊತ್ತಾಯ್ತಾ ಗುಂಡು? ಗೊತ್ತಾಯ್ತು. ಆ ನೇಹನ? ಯಾವ ನೇಹನ? ಯಾವನು? ಅಮೆರಿಕದಲ್ಲಿ ನಾನು ಒಂದು ದೊಡ್ಡ ಇಂಡಸ್ಟ್ರಿನ ರನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಳ್ಳೆ ಕೆಲಸಗಾರನ ಹುಡುಕ್ತಾ ಇದ್ದೀನಿ. ನೇಹ, ನೀನ್ ನಂಗೆ ಫೋನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ನಾನು ತುಂಬಾ ದಿನದಿಂದ ಕೆಲ್ಸಕ್ಕೆ ಹುಡುಕಾಡ್ತಾ ಇದ್ದೀನಿ. ಗಾರ್ಡನ್ ಹೋಟೆಲ್ ಹತ್ರ 10:30 ಬಂದ್ರೆ ಸ್ಯಾಲರಿ ಫಿಕ್ಸ್ ಮಾಡ್ತೀನಿ. ಓಕೆ ಬಾಯ್. ಅಂದ್ರೆ ಏನಾಯ್ತು? ಡೆಂಗಿ ಜ್ವರ ಸೊಳ್ಳೆ ಏನಾದ್ರು ಕೊಚ್ಬಿಡುತ್ತೆ? ಏನಿಲ್ಲ. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಡ್ಡಗಲಿ, ಆ ಕಡೆಯಿಂದ ಯಾರ್ರಿ? ಐಸ್ ಕ್ರೀಮ್ ಮೇಲೆ ಚೆರ್ರಿ, ಬೇಗ ಬರ್ರಿ, ಕರ್ಗದ್ರೆ ಮಣ್ಪಾಲು. ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೇನೆ ನನ್ನ ಬಾಯಲ್ಲಿ ನೀರು ಊರ್ತಾ ಇದೆ. ತಾವ್ ಯಾರ್ರಿ? ನಿಮ್ಮ ಗರ್ಲ್ ಫ್ರೆಂಡ್ ನೇಹ. ಮರ್ತ್ಬಿಟ್ರಾ? ಅದು ನೋಡಿ ನೇಹ ಅವ್ರೆ, ನಮ್ಗೆ ಸಿಕ್ಕಾಪಟ್ಟೆ ಜನ ಗರ್ಲ್ ಫ್ರೆಂಡ್ಸ್ ಇದಾರಲ್ವಾ, ಹಂಗಾಗಿ ನಿಮ್ಮ ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇರೇ ನೀವೇ ನನಗೆ ಜ್ಞಾಪಕ ಮಾಡಿಕೊಂಡು ಫೋನ್ ಮಾಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಏನು ವಿಷಯ ಅಂತ ಹೇಳಿ. ನೋಡಿ ಪಾಂಡ್ರಂಗ ಅವ್ರೆ, ನೀವು ನನಗೆ ಹೆಲ್ಪ್ ಮಾಡೋದೇ ಆದ್ರೆ ಹೈದ್ರಾಬಾದ್ ಮುತ್ತು ಕೊಡ್ತೀನಿ, ಜೊತೆಗೆ ಬೇರೆ ಮುತ್ತು ಕೊಡ್ತೀನಿ. ಹೇಳಿ ನನ್ನಿಂದ ಏನಾಗಬೇಕಿತ್ತು ಅಂತ ಹೇಳ್ರಿ. ನಾನು ಅಮೆರಿಕಾದಿಂದ ಬಂದಿದ್ದೀನಿ. ಇಲ್ಲಿ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಂದು 1000 ಎಕರೆ ಜಮೀನು ಬೇಕಾಗಿತ್ತು ಇಂಡಸ್ಟ್ರಿ ಓಪನ್ ಮಾಡೋದಕ್ಕೆ. ಒಂದು ಒಳ್ಳೆ ಕಡೆ ಜಾಗ ಕೊಡಿಸ್ತೀರಾ? 1000 ಎಕರೆ ಜಮೀನ? ಅದು ನೋಡಿ ನೇಹ ಅವರೇ, ಆ್ಯಕ್ಚುಲಿ ಇದು ಫೋನಲ್ಲಿ ಮಾತಾಡುವಂಥ ವಿಷಯ ಅಲ್ಲ. ನಾನು ನಿಮ್ಮನ್ನು ಎಲ್ಲಿ ಮೀಟ್ ಆಗಬೇಕು ಅಂತ ಹೇಳ್ತೀರಾ? 11 ಗಂಟೆಗೆ ಗಾರ್ಡನ್ ರೆಸ್ಟೋರೆಂಟ್ ಹತ್ರ ಬಂದ್ಬಿಡಿ. ಅಲ್ಲೇ ಮಾತಾಡೋಣ. ನಿಮಗೂ ಲಾಸ್ ಆಗಬಾರ್ದು, ನನಗೂ ಲಾಸ್ ಆಗಬಾರ್ದು. ಎಷ್ಟು ಲವ್ ಬೇಕಾದರೂ ಕೊಡ್ತೀನಿ, ಆದರೆ ಲಾಸ್ ಮಾತ್ರ ಆಗಬಾರ್ದು. ಅಕಸ್ಮಾತ್ ಏನಾದರೂ ನಂಗೆ ಲಾಸ್ ಆದರೆ ಕೆನ್ನೆ ಕಚ್ಚಿ ಗಾಯ ಮಾಡಿಬಿಡ್ತೀನಿ. ಅದು ನೋಡಿ ನೇಹ ಅವರೇ, ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗಬಾರ್ದು. ಆ ಥರ ನಾನೇ ಮುಂದೆ ನಿಂತ್ಕೊಂಡು ನೋಡ್ಕೊತೀನಿ. ಬಾಯ್. ಯಾರಿಗುಂಟು ಯಾರಿಗಿಲ್ಲ, ಬಾಳೆಲ್ಲ ಬೇವುಗೆಲ್ಲ. ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ಉಳಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ನನ್ನ ಬಂಗಾಳ. ಎಲ್ಲರಿಗೂ ಕಾಫಿ ಕೊಡ್ತೇನೆ. ತಗೊಂಡ್ ಹೋಗಿದ್ದೆ ಅತ್ತೆ, ಎಲ್ರು ಡ್ರೆಸ್ ಮಾಡ್ಕೋತಾ ಇದಾರೆ. ಆಮೇಲೆ ಅನ್ಬಿಟ್ರು. ಡ್ರೆಸ್ ಮಾಡ್ಕೊತಾ ಇದ್ದಾಳ? ಯಾವಾಗ್ಲೂ ಮದುವೆ ಮುಂಚೆ ಈ ಟೈಮಲ್ಲಿ ಎಂತ ಮದ್ವೆ ಮುಂಜಿ ಅತ್ತೆ? ಇದ್ರೆ ತಿಥಿ ಇರ್ಬೇಕು. ವಡೆ ಪಾಯಸ ತಿನ್ನೋದಕ್ಕೆ ಅಷ್ಟೊಂದು ರೆಡಿ ಆಗ್ತಾ ಇದ್ದಾಳ. ಈಗ ಬರ್ತಾರಲ್ಲ, ನೀವೇ ಕೇಳಿ. ಚಂಪಾ, ನನ್ ಟೈಮ್ ಇಲ್ಲ, ಬೇಗ ಕಾಫಿ. ವಡೆ ಪಾಯಸ ತಿನ್ನೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಏನೋ?
ಕಡೆ ಹೋಗೋ ಟೈಮಲ್ಲಿ ಅಪಶಕನ ನುಡಿಬೇಡ, ಇಲ್ಲ ನಿನ್ನ ಹೆಸರಲ್ಲಿ ಮನೆ ಮಂದಿ ಎಲ್ಲ ವಡೆ ಪಾಯಸ ತಿನ್ಬೇಕಾಗಿದೆ. ಇಲ್ಲಿ ಕಪ್ಪ ಕಾಫಿ 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 ಅಂತ ಯಾಕೆ ಗೊತ್ತಾರ ಸಾಯ್ತೆ. ಕಾಫಿ ಕುಡಿಬೇಕಲ್ಲ ಕೊಡೆಗೆ. ಅತ್ತೇವ್ರೆ ನಾನು ಎಲ್ಲಿ ಹೋಗ್ತಾ ಇದೀನಿ ಏನ್ ಮಾಡ್ತಾ ಇದೀನಿ ಅಂತ ಕೇಳಕ್ ಹೋಗ್ಬಿಡಿ. ಅಕಸ್ಮಾತ್ ಕೇಳಿದ್ರೆ ನಾನು ಸುಮ್ಮನೆ ಈಗ ನಿಮ್ಮನ್ನ ಯಾಲಪ್ಪ ಕೇಳಿದ್ಲು? ನೀವು ಕೇಳ್ಬಿಡ್ತೀರಾ ಅಂತ ನಾನು ಹೇಳಿದೆ. ಕೇಳಲ್ಲ. ನೀವು ಇದ್ಲು ಒಂದ್ಲೆ, ಹೋದ್ಲು ಒಂದ್ಲೆ. ಎಲ್ಲ ಕರ್ಮ ಕರ್ಮ ಕರ್ಮ. ಅಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಯಾವ್ದಾದ್ರು ಮನೆ ಹಾಳು ಕೆಲಸ ಮಾಡಕ್ ಹೋಗ್ತಾ ಇದಾರಾ? ನನಗೆ ಆಚೆ ಕಡೆ ಸ್ವಲ್ಪ ಕೆಲಸ ಇದೆ, ಮನೆ ಕಡೆ ಹುಷಾರು. ಏನು ಯಜಮಾನ್ರೆ, ಮದ್ವೆ ಗಂಡಿನ ತರ ರೆಡಿ ಆಗ್ಬಿಟ್ಟಿದ್ದೀರಾ? ಹೇಗೋ ಚಾಚಿ ಅಕ್ಕ ಇಲ್ಲ, ಒಂದೇ ನಿಮಿಷ ಇಲ್ಲೇ ಇರಿ, ನಾನು ಹೋಗಿ ಸೀರೆ ಸುತ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಹೋಗಿ ಸುತ್ತಾಡ್ಕೊಂಡ್ ಬರೋಣ. ನಿನ್ನ ಹಿಂದೆ ಹಾಕೊಂಡು ಹೋಗೋದಕ್ಕೆ ನಾನೇನು ಮದುವೆಗೂ ರಿಸೆಪ್ಷನ್ಗೂ ಇಲ್ಲ ಮುಂಜಿಗೆ ಹೋಯ್ತಾ ಹೊರಟಿಲ್ಲ, ಕೆಲಸದ ಮೇಲೆ ಹೊರಟಿದ್ದೀನಿ. ಮನೆ ಕಡೆ ಹುಷಾರು. ಮಗನೇ ಎಲ್ಲಿಗೂ ಹೊರಟೆ? ಹೋಗ ಬರ್ತಲ್ಲಿ ಇಂಥ ಪ್ರಶ್ನೆ ಕೇಳಿದೆ ನಮ್ಮಪ್ಪನ ಆದಷ್ಟು ಬೇಗ ಫೋಟೋ ಸೇರಿಸ್ಬಿಟ್ಟೆ. ಈಗ ನನಗೂ ಅದೇ ಗತಿ ಮಾಡಬೇಕು ಅಂತ ಕಾಯ್ತಿದ್ದೀನಿ. ಇನ್ನೊಂದು ಸಲ ಹೋಗೋ ಬರ್ತಲ್ಲಿ ಯಾರಿಗಾದ್ರೂ ಎಲ್ಲಿ ಹೊರಟೆ ಅಂತ ಕೇಳಿದ್ರೆ ನಾನು ಮನುಷ್ಯನಾಗಿರಲ್ಲ ಆಗ್ತಾನೆ. ನಾನು ಕೇಳಬಾರ್ದು ಏನ್ ಕೇಳ್ನೆ? ಯಾಕೆ ಈಗ ಮಕ್ಕ ಕುಗ್ಗಿಸ್ಕೊಂಡಿದ್ ಸಾಲ್ದ? ಬರ್ತಾರಲ್ಲ ಇನ್ನೊಂದ್ಸಲಿ ಕೇಳಿ ನಿಮ್ಮ ಆಸೆನ ನೆರವೇರಿಸ್ತಾರೆ. ಬಡ್ಡಿ ಮಗನೇ, ಇವನು ಯಾಕೆ ಇಲ್ಲಿಗೆ ಬಂದ? ಇರ್ಲಿ ಹಾಗೂ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ. ಇವನು ನನ್ನ ಕಣ್ಣಿಗೆ ಬಿದ್ದ ಹಾಗೆ ನಾನು ಅವನ ಕಣ್ಣಿಗೆ ಬೀಳಬಾರ್ದು. ಈ ಶನಿ ಯಾಕೆ ಬಿಟ್ಕೋತು? ಯಾವುದೇ ಕಾರಣಕ್ಕೂ ನಾನು ಮಾತ್ರ ನಿನ್ನ ಕಣ್ಣಿಗೆ ಬೀಳಬಾರ್ದು. ಹೇಗೂ ಇನ್ನೂ 1 ಗಂಟೆ ಟೈಮ್ ಇದೆ. ಯಾವುದಕ್ಕೂ ಈ ಜಾಗ ಬದಲಾಯಿಸೋದೇ ಒಳ್ಳೆಯದು. ನೇಹ ಏನಾರ ಅವಳನ್ನ ಮೆಚ್ಚಿಸ್ಬೇಕು ಅಂದ್ರೆ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಈಗಲೇ ಸ್ವಲ್ಪ ಅಭ್ಯಾಸ ಮಾಡ್ಕೊಬಿಡೋಣ, ಆಮೇಲೆ ಅವಳು ಬಂದ್ಮೇಲೆ ಸಬ್ಬಿ ಬಾಕ್ಬಿಟ್ರೆ ಕಷ್ಟ. ನೇಹ, ಈ ಹೂವು ನಿನಗಾಗಿ. ನನ್ನ ಹೆಸರು ಪದ್ಮನಾಭ. ಎವರಿಬಡಿ ಕಾಲಿಂಗ್ ಮೀ ವಿತ್ ಲವ್ ಪದ್ದು. ನನಗಿನ್ನೂ ಮದುವೆ ಹಾಳಾಗಿದೆ, ನಿಮಗೆ ಕೂಡ ಆಗಿಲ್ಲ. ನಿಮಗೆ ನನಗೆ ಮದುವೆ ಆಯಿಸಿ ಬೇಡ ಅಂದ್ರು 3 ಮಕ್ಕಳು ಆಗಿ ಹೋಯ್ತು. ನಿನ್ನ ಬ್ಯೂಟಿಫುಲ್ ವಾಯ್ಸ್ಗೆ ಏನಾಯ್ತು? ಕಾಫಿನೋ ಜ್ಯೂಸು? ಇನ್ನೊಬ್ರು ಬರೋರು ಇದಾರೆ, ಅವ್ರು ಬಂದ್ಮೇಲೆ ಹೇಳ್ತೀವಿ, ಹೋಗ್ರಿ. ಇದೆಲ್ಲ ಆಯ್ತು. ಈ ಹೂವು ನಿಮಗೆ ಬಾಡ್ಸ್ ಹೋಗಿದೆ. ಫ್ರೆಶ್ ಆಗಿತ್ತು, ನೀವು ಬರೋದು ಲೇಟ್ ಆಗೋಯ್ತಲ್ವಾ, ಬಾಡು ಹೋಗ್ಬಿಟ್ಟಿದೆ. ನೈಸ್ ಟು ಮೀಟ್ ಯು. ನೀನು ಸರಿಯಾಗಿ ಶೇಕ್ ಹ್ಯಾಂಡ್ ಮಾಡೋಕ್ಕೂ ಬರೋದಿಲ್ವಾ? ಇನ್ನೊಂದು ಸರಿ ಮಾಡು. ಇನ್ಫ್ಯಾಕ್ಟ್ ಅಮೆರಿಕಾದಲ್ಲಿ ನಾನು ತುಂಬಾ ಬ್ಯುಸಿ ಆಗಿದ್ದೆ. ಮದುವೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದೆ. ಯಾಕೆ ಅಮೆರಿಕಾದಲ್ಲಿ ಗಂಡುಗಳಿಲ್ವಾ? ಗಂಡುಗಳಿದ್ದಾರೆ, ಅಲ್ಲಿ ಡೇಟಿಂಗ್ ಮಾಡದೇ ಇರೋ ಹುಡುಗರು ಸಿಗೋದು ತುಂಬಾ ಕಷ್ಟ. ನನಗೆ ಶ್ರೀರಾಮಚಂದ್ರನ್ ಅಂತ ಹುಡುಗ ಬೇಕು. ನಾನು ಶ್ರೀರಾಮಚಂದ್ರನ ಸ್ವಂತ ಕಸಿನ್. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ಶ್ರೀರಾಮಚಂದ್ರನ್ ಕಜಿನ್ ಅಂತ ಹೇಳೋದ್ಕಿಂತ ಹನುಮಂತನ್ ಕಜಿನ್ ಅಂದ್ರೆ ಒಪ್ಕೋಬಹುದು. ಹನುಮಂತನ ಬ್ರಹ್ಮಚಾರಿ ತಾನೆ. ಪದ್ದು, ನೋಡೋದಕ್ಕೆ ನೀನು ತುಂಬಾ ಸುಂದರವಾಗಿದ್ಯಾ. ಗುಂಡ್ಗೆ ದಪ್ಪಕ್ಕೆ ಒಳ್ಳೆ ಬೂದ್ ಗುಂಬಳಕಾಯಿ ತರ ಇದೆಯಾ. ಈ ತರ ಹುಡುಗರು ಏನಾದ್ರು ಅಲ್ಲಿದ್ದಿದ್ರೆ ದಿನಕ್ಕೊಂದೊಂದು ಹುಡುಗಿರು ಹಾರಿಸ್ಕೊಂಡು ಹೋಗ್ತಾ ಇದ್ರು. ಮೇಡಮ್, ಆಪಲ್ ಮಿಲ್ಕ್ ಶೇಕ್. ನಾನು ಆರ್ಡರ್ ಮಾಡ್ಲಿಲ್ವಲ್ರಿ? ಮೇಡಮ್ ಆರ್ಡರ್ ಮಾಡಿದ್ದಾರೆ, ಸುಮ್ಮನೆ ಕುಡೀರಿ ಸರ್. ಪದ್ದು, ನಮ್ ಸ್ಕೂಲ್ ಡೇಸ್ ಎಲ್ಲ ನಿಂಗೆ ನೆನಪಿದ್ಯಾ? ನೆನಪಿದೆ. ಇನ್ನಂತವನು ನಾ ಮದುವೆ ಮಾಡ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. 2 ದಿವಸದಿಂದ ನಿನ್ನ ನನಗೆ ತುಂಬಾ ಕಾಡ್ತಾ ಇತ್ತು. ನಾನು ಅನ್ಕೊಂಡದ್ಕಿಂತ ನೀನು ತುಂಬಾ ಸುಂದರವಾಗಿದ್ಯಾ, ಅದಕ್ಕೋಸ್ಕರ ನಿನ್ಗೆ ಗಿಫ್ಟ್. ತುಂಬಾ ಥ್ಯಾಂಕ್ಸ್ ನೇಹ ಅವರೇ. ನೀವೊಂದ್ಸಲ ನಮ್ಮ ಮನೆಗೆ ಬನ್ನಿ, ಅಲ್ಲಿ ವಿಟ್ಲ, ಪಾಂಡುರಂಗ, ರಂಗತ್ತೆ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿ, ಆಯ್ತಾ? ಓಕೆ, ಬಾಯ್. ಕರೆಕ್ಟಾಗಿ 10:15 ಬರ್ತೀನಿ, ನೀವು ಬಂದಿದ್ಲು, ಯಾಕಿನ್ನೂ ಬಂದಿಲ್ಲ? ಆಪಲ್ ಮಿಲ್ಕ್ ಶೇಕ್. ನಾವು 1 ಆರ್ಡರ್ ಮಾಡಿಲ್ಲ, ನೀನು 2 ತಂದಿಟ್ಟಿದ್ದಲ್ವಾ? ಸರ್, ಆರ್ಡರ್ ಮಾಡಿದವರು ಬಂದಿದ್ದಾರೆ ನೋಡಿ ಸರ್. ಹಲೋ. ಯೋಗ್ಸನ್ ಸುತ್ತಲ್ಮುಟ್ಟಿಯಮ್ಮೆ? ಯಾ,
ನೀವು ನೇಹವೇ ನಾನ್ ಯಾರು ಅಂತ ಮರ್ತು ಹೋಯ್ತಾ ಗೂಬೆ. ಅದು ನೀವು ಏಕದಮ್ ಸುಂದರಿ ಆಗ್ಬಿಟ್ಟಿದ್ರಲ್ಲ ಗೊತ್ತೇ ಆಗಿಲ್ಲ. ಥ್ಯಾಂಕ್ಸ್ ವಿಶ್ಲಾ, ನನ್ನನ್ನ ಸುಂದ್ರಿ ಅಂದಲ್ಲ ಅದಕ್ಕೆ. ಅಮೆರಿಕಾದಲ್ಲಿ ನಾನೊಂದು ಇಂಡಸ್ಟ್ರಿ ಓಪನ್ ಮಾಡ್ತೀನಿ, ಅದಕ್ಕೊಬ್ಬ ಸೆಕ್ರೆಟರಿ ಬೇಕಾಗಿತ್ತು. ಅದನ್ನೆಲ್ಲ ಅವನಿಗೆ ವಹಿಸ್ಬಿಟ್ಟು ನಾನು ವರ್ಲ್ಡ್ ಟೂರ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೀನೇ ಸೂಟಬಲ್ ಅಂತ ನನ್ಗನ್ನಿಸ್ತಾ ಇದೆ. ನನಗೆ ಈಗ ಗೊತ್ತಾಯ್ತು ಯಾಕೆ ನಮ್ಮ ದೇಶ ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತ. ನಮ್ಮಂತವ್ರಿಗೆ ಅಮೆರಿಕಾನೇ ಲಾಯಕು. ತಗೋ ಇದಿತ್ತು, ನಾನ್ ನಿಮ್ ಮನೆಗೆ ಬರ್ತೀನಿ. ನೋಡಿ ನಾನೇ ನಮ್ಮನ್ನ ಕರೆಯೋಣ ಅಂತಿದ್ದೆ, ಇವಾಗ ನೀವೇ ಬರ್ತೀನಿ ಅಂತ ಬೇಡ ಅಂತಿಲ್ಲ. ನಮ್ಮ ಮನೆಗೆ ಬನ್ನಿ, ನಮ್ಮ ಬಾವ ಪಾಂಡ್ರಂಗ, ನನ್ನ ಕ್ಲೋಸ್ ಫ್ರೆಂಡ್ ಪದ್ದು ಎಲ್ಲಾರನ್ನೂ ಭೇಟಿ ಮಾಡಿಸ್ತೀನಿ. ಓಕೆ ಬಾಯ್ 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 ಬಾಯ್. ಏ ಗಂಡಗಲೇಶ್ವರ, ಯಾಕಪ್ಪ ಈ ಥರ ಪರೀಕ್ಷೆ ಮಾಡ್ತೀಯ? 1,000 ಎಕರೆ ಭೂಮಿ ತಗೊಳ್ಳೋ ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಏನು ಅರ್ಥ? ಸರ್ ಈ ಜ್ಯೂಸ್ ಕುಡಿತಾರೆ, ಇನ್ನೇನೋ ಅವ್ರು ಬಂದ್ಬಿಡ್ತಾರೆ. ಹಾಯ್ ಪಾಂಡುರಂಗ. ನೇಹ ಯಾ ಬನ್ರಿ, ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬೋಣ. ಬರಿ 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 ಬರಿ. ಏನೋ ತಡಿತಾ ಇದೆ. ಓ ಇದಾ, ಬಿಡಿ, ಕೊನೆಗೆ ಒಂದ್ಸಲ ಇರುತ್ತಲ್ಲ, ಬರೀ ಬಿಟ್ರು. ಅದು ನೇಹ ಅವರೇ, ಅಲ್ಲ ಈ ರಿಯಲ್ ಎಸ್ಟೇಟ್ ಮಾಡೋರು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ನನ್ನೇ ಹುಡುಕೊಂಡು ಬಂದಿದ್ದೀರಲ್ಲ, ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ಗೊತ್ತಿಲ್ದಿರೋ ದೇವ್ರಿಗಿಂತ ಗೊತ್ತಿರೋ ದೆವ್ವನೇ ವಾಸಿ ಅಂತಾರೆ. ಅದಕ್ಕೆ ನಾನ್ ನಿಮ್ ಜೊತೆ ಡೀಲ್ ಮಾಡ್ತಾ ಇರೋದು. ಇಂಡೈರೆಕ್ಟಾಗಿ ನನ್ನನ್ನು ದೆವ್ವ ಅಂದ್ಬಿಟ್ಲಲ್ಲಪ್ಪ. ಇರ್ಲಿ, ಅದು ನೋಡಿ, ನೀವು ನನ್ನನ್ನು ಒಂದು ಸಲ ನೀವು ನನ್ನ ಮೇಲೆ ಬೇರೆ ಒಂದಿಷ್ಟು ಇದು ತಂದಿದ್ದಪ್ಪ. ಅದು ನೋಡಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅಂದ ಮೇಲೆ ನಾನು ನಿಮ್ಮನ್ನು ನಂಬಿಡ್ತೀನಿ ಕಂಡ್ರೆ. ನೀವು ಏನು ಯೋಚನೆ ಮಾಡಬೇಡಿ, ಅದು ಒಂದೇ ಕಡೆ ಇರಬೇಕು ಮತ್ತು ಸಮತಟ್ಟಾಗಿರಬೇಕು. 1,000 ಎಕರೆ ಜಾಗನ ನಾನು ನಿಮಗೆ ಕೊಡಿಸ್ಬಿಡ್ತೀನಿ ಕಂಡ್ರೆ. ಈ ಗಿಫ್ಟ್ ನಿಮ್ಗೆ. ಇದನ್ನು ಏನು ಅಲ್ಲಿ ಅಮೆರಿಕದಿಂದಲೇ ತಂದಿದ್ದೆ? ಹಾ, ಅಲ್ಲಿಂದಲೇ ತಂದಿದ್ದು. ಪ್ಯಾಕ್ ಮಾತ್ರ ಇಲ್ಲೇ ಮಾಡಿಸಿದ್ದು. ಬಿಲ್ ನಾವು ಕೈ ಕೊಡ್ತೀಯಲ್ಲ, ನನ್ನ ಕೈ ಕೊಡಬೇಕು. ಪರವಾಗಿಲ್ಲ, ನಾನೇ ಕೊಡ್ತೀನಿ. ಇಲ್ಲ ಬಿಡಿ, ನಾನೇ ಕೊಡ್ತೀನಿ. ಪರವಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕೈ ಕಟ್ಟಿದ್ರೆ ಜನ ಕಚ್ಚಿಬಿಡ್ಲಾಕ. ಪರವಾಗಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ವಾ. ಯಾರಾದ್ರೂ ಒಬ್ರು ಕೊಡಿ ಸರ್, ನನಗೆ ಲೇಟ್ ಆಗುತ್ತೆ ಸರ್. ರಾಜಾ, ತಂದಿಟ್ಟಿರೋ 2 ದಿವಸಕ್ಕೆ 600 ರೂಪಾಯಿ ಬಿಲ್ಲನ್ನು ಹಾಕೊಂಡ್ ಬಂದಿದೆಯಲ್ಲೋ. ಸರ್ ಇಲ್ಲೆರಡು, ಅಲ್ಲೆರಡು, ಅಲ್ಲೆರಡು ಸರ್. ಎಲ್ಲೆಲ್ಲಿ 2 ಏನು ಸುಡುಗಾಡು. ಇಂತಲ್ಲಿ ಬರೋದಕ್ಕಿಂತ ಮುಂಚೆ ನಾವೇ ಒಂದ್ಸಲ ಯೋಚನೆ ಮಾಡಬೇಕಿತ್ತು. 1000 ಎಕರೆ ತಗೊಳಪ್ಪ. ನಿನ್ನ ಬಿಲ್ಲು 600, ನಿನ್ನ ಟಿಪ್ಸು 1 ರೂಪಾಯಿ. ನಮ್ಮ ಮನೆಯಲ್ಲಿ ಬ್ರೀಫ್ ಕೇಸ್ ಮಾರೋಷ್ಟು ದುಡ್ಡು ಇಲ್ಲ, ವಸ್ತ್ರಗಳು ಇಲ್ಲ ಅಂತ ಹೇಳಿ ಮುಂದಕ್ಕೆ ಕಳಿಸ್ ಹೋಗು. ಗುಡ್ ಮಾರ್ನಿಂಗ್ ಪಾಂಡ್ರಂಗ ಅವರೇ. ನೋಡಿ, ನಮಗ್ ಬ್ರೀಫ್ ಕೇಸ್ ಬೇಡ, ನೀವು ಮುಂದಕ್ಕೆ ಹೋಗಿ. ದೇವರು ಕೊಟ್ಟಂಗೆ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ಬ್ರೀಫ್ ಕೇಸ್ ಮಾರೋರಣ್ಣಯ್ಯ. ಜಗದ ಮಕ್ಕ ಕೊಡ್ಬಿಡ್ತೀನಿ ನೋಡು. ಕಲಿಯುಗದ ಕುಬೇರಿ ಕಣಮ್ಮ. ಏನು ನೋಡ್ತಾರೆ ನೇಹ ಅವರೇ, ಬನ್ನಿ. ಅದು ನನ್ನ ದೇವರು ಕೊಟ್ಟ ತಂಗಿಗೆ ನೀವು ಯಾರು ಅಂತ ಗೊತ್ತಾಗ್ದೇನೆ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಹಗುರವಾಗಿ ಬ್ರೀಫ್ ಕೇಸ್ ಮಾರೋರು ಅಂತ ಮಾತಾಡ್ಬಿಟ್ರು. ದಯವಿಟ್ಟು ಕ್ಷಮೆ ಇರಲಿ. ಪರವಾಗಿಲ್ಲ ಬಿಡಿ. ಅಲ್ಲ, ನೀವಿಬ್ರು ಒಂದೇ ತಾಯಿ ಮಕ್ಕಳಾದ್ರೂ ನಿಮ್ಮಿಬ್ರ ಮಧ್ಯೆ ಎಷ್ಟೊಂದು ವ್ಯತ್ಯಾಸ ಇದೆ. ಕಾಪೆ ಮುತ್ತೆ ನಾನು ಥಿಯೇಟರ್ ಎಲ್ಲ ನಮ್ಮಪ್ಪನ ಥರ ಅಲ್ಲಿದ್ದಾರೆ ನೋಡಿ. ಇವಳು ನಮ್ಮಮ್ಮನ ಥರ. ನಾನು ನಮ್ಮ ಅಮ್ಮನ ತರ ಇರೋದಕ್ಕೇನೆ ಅಮ್ಮ ಇನ್ನೂ ಗಟ್ಟಿಯಾಗಿರೋದು. ನಿಮ್ಮ ಅಪ್ಪ ಹೋಗಿ ಫೋಟೋ ಸೇರ್ಕೊಂಡಿರೋದು. ಅಪ್ಪನ ಥರ ಕೊಡ್ಬೇಕೇನು? ತಾವು ನಮ್ಮ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ಗಂಡುಗಲಿ ಅಂತ ಏನು ಅದೇನಂತ ಹೇಳ್ರಿ. ಯಾಲೋ ಈ ಹುಡುಗಿ. ಅದು ನೇಹ ಅಂತ. ನನಗೆ ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಕೊಡಬೇಕು ಅಂತ ನನ್ನನ್ನೇ ಹುಡ್ಕೊಂಡು ದೂರದ ಅಮೆರಿಕದಿಂದ ಇಲ್ಲಿಗೆ ಬಂದಿದ್ದಾರೆ. ಮಿಸ್ಟರ್ ಪಾಂಡುರಂಗ, ಯಾರು ಇವರು? ಇವರು ನಮ್ಮ ಗಂಡಗಲಿ ವಂಶದ ಹಿರಿತಲೆ ಮಾತೃಶ್ರೀ. ಇವರು ಮೈ ಮದರ್ ಮಾತೃಶ್ರೀ. ಓಕೆ, ಇಂಥ ಹಳೆ ಕಾಲ್ ಸಿಗ್ಬೇಕು ಅಂದ್ರೆ ನಮ್ ಕೈಗಳು ಪುಣ್ಯ ಮಾಡಿರ್ಬೇಕು. ಸಂತೋಷ ಆಗುತ್ತಮ್ಮ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನನಗೂ ಪರಿಚಯ ಮಾಡಿಸ್ಕೊಡು. ಏನಂತ ಪರಿಚಯ ಮಾಡಿಸ್ಕೊಡು. ಬರ್ತಿದ್ದಾಗೆ ನಿನ್ನ ಬಂಡವಾಳ ಏನು ಅಂತ ಅವ್ರಿಗೆ ಗೊತ್ತಾಯ್ತು. ಯಲಹಂಕದಿಂದ 13 ಲಕ್ಷಣವಾಗಿ ಮುದ್ದೇನು ಬಸ್ಸಾರ್ ಮಾಡ್ಲಾ? ಒಂದ್ಸಲ ಕಣ್ಬಿಟ್ಟು ನೋಡಿ. ಅವ್ರೇನು ಮರಿಯಮ್ಮನಹಳ್ಳಿಯಿಂದ ಬಂದಿಲ್ಲ, NRI ನೋಡ್ಕೊಂಡು ಮಾಡಿಡು. ಈಗ ಹೋಗು. ಮಿಸ್ಟರ್ ಪಾಂಡುರಂಗ, ಎಸ್ ಪ್ಲೀಸ್ ಟೆಲ್ ಮೀ. ನಿಮ್ಗೆ ಇಷ್ಟೊಂದು ಸುಂದರವಾದ ಹೆಂಡತಿ ಇದ್ದಾಳೆ ಅಂತ ನನ್ನ ಹತ್ರ ಹೇಳೇ ಇಲ್ಲ. ನೀವು ಸಿಕ್ಕಾಪಟ್ಟ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ಇವಳು ನಾನು ಹೆಂಡತಿಯಲ್ಲ. ಮತ್ತೆ ಇವಳ ಪಾಡಿಗೆ ಇವಳು ಈ ಮನೆಯಲ್ಲಿ ಇದ್ದಾಳೆ, ನನ್ನ ಪಾಡಿಗೆ ನಾನು ಇದೀನಿ ಅಷ್ಟೇನೆ. ಹಾಗೆ ಇವ್ರು ಈ ಮನೆ ಕೆಲಸ
ಬಂದ್ಬಿಡ್ಬೇಡಿ. ಏನಾದ್ರೆ ಏನೇ ತಪ್ಪುತ್ತೆ. ನೀವು ನನ್ಗೆ ಉಲ್ಟಾ ಹೊಡೆದ್ಬಿಟ್ರಾ? ಈಗ ನೀನು ತಪ್ಪಕ್ಕೆ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಮಕ್ ಸೀದನೆ ಹೊಡ್ಬಿಡ್ತೀನಿ. ಪಾಂಡುರಂಗ, ಆ ಹುಡುಗಿ ಅಷ್ಟೊಂದು ಸುಂದರವಾಗಿದ್ದಾಳೆ, ಯಾಕೆ ಅವಳನ್ನ ಗೋಳೊಯ್ಕೋತೀರಾ? ನೀವ್ ಯಾಕೆ ಅವಳನ್ನ ಮದ್ವೆ ಮಾಡ್ಕೋಬಾರ್ದು? ನೀವ್ ಅವಳನ್ನ ಮದ್ವೆ ಆಗೋದಾದ್ರೆ 50 ಲಕ್ಷ ಅಲ್ಲ 1 ಕೋಟಿ ಖರ್ಚಾದ್ರೂ ನಾನ್ ಕೊಡ್ತೀನಿ. ಆಕ್ಚುಲಿ ನಮ್ಮ ಜಾತಿ ಏನ್ ಯಜಮಾನ್ರೆ, ಛತ್ರ ಬುಕ್ ಮಾಡ್ಬಿಡ್ಲಾ? ಹೋಗು. ಈಗ ನೀನು ಹೋಗಿ ಛತ್ರ ಬುಕ್ ಮಾಡು. ಆ ಕಡೆಯಿಂದ ನಿಮ್ಮ ಅಕ್ಕ ಬಂದು ಸ್ಮಶಾನದಲ್ಲಿ ನನಗೆ ಜಾಗ ಬುಕ್ ಮಾಡ್ಬಿಡ್ಲಿ. ಹೋಗಿ ಒಳಗಡೆ. ಇನ್ನೊಂದು ಸತಿ ಕೆನೆ ಕಾಫಿ ಅನ್ಕೊಂಡು ಅಡ್ಗೆ ಮನೆ ಕಡೆ ಬನ್ನಿ, ನಿಮಗೆ ಕಾದಿದೆ. ಮಾಡ್ಬಿಡ್ಲ. ಅಮ್ಮ, ನಿಮ್ ಹೆಸರಲ್ಲಿ ಏನಾದ್ರೂ ಸೈಟ್ ಇದೆಯಾ? ತಮ್ಮ ಸೈಟ್ ಇಲ್ಲ, ಸೌಟ್ ಇಲ್ಲ, ನನ್ನ ಹೆಸರಲ್ಲಿ ಒಂದು ಲಟ್ಟಣಿಗೆನೂ ಇಲ್ಲ. ಯಾವುದೋ ಜ್ಞಾನದಲ್ಲಿದ್ದಾಗ ಈ ನನ್ನ ಮಗ ಎಲ್ಲ ಬಳಸ್ಕೊಂಡ್ಬಿಟ್ಟ. ಅದು ನೋಡಿ, ನಿಮ್ಮ ಜಮೀನಿಗೆ ನಾವು ಇಲ್ಲಿಂದ ಪಯಣ ಮಾಡ್ಬೇಕು. ಹೋಗ್ಲಿ ಬಿಡಿ ಅಮ್ಮ, ನೀವು ತಲೆ ಕೆಡ್ಸ್ಕೋಬೇಡಿ. ಡಾಲರ್ಸ್ ಕಾಲೋನಿಯಲ್ಲಿ ನನ್ನ ಹೆಸರಲ್ಲಿ ಒಂದು ಸೈಟ್ ಇದೆ. ವಾಸ್ತು ಪ್ರಕಾರ ಅದು ನನಗೆ ಆಗ್ ಬರ್ತಾ ಇಲ್ಲ. ಅಬ್ಬಬ್ಬ ಅಂದ್ರೂ ಅದೀಗ 2 ಕೋಟಿಗೆ ಬೆಲೆ ಬಾಳುತ್ತೆ. ಆ ಸೈಟ್ನ ನಾನು ನಿಮ್ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ. ಏನೋ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದಂಗಿದೆ. ಏನೂ ಇಲ್ಲ, ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕಾಗಿತ್ತು. ಅಷ್ಟೇ ತಾನೆ, ಬನ್ನಿ ಇಬ್ರು ಟ್ಯಾಕ್ಸಿ ಹೋಗ್ಬಿಟ್ಟು ಬರೋಣ, ಬಿಟ್ಬಿಡ್ತೀನಿ. ಅಲ್ಲ, ಏರ್ಪೋರ್ಟ್ಗೆ ನಾನು ಒಬ್ಳೇ ಹೋಗ್ಬೇಕು. ಅದಕ್ಕೂ ಮುಂಚೆ ಈ ಬ್ರೀಫ್ ಕೇಸ್ನ ಒಬ್ರಿಗೆ ತಲುಪಿಸ್ಬೇಕಾಗಿತ್ತು. ಯು ಡೋಂಟ್ ಮೈಂಡ್ ಈ ಅಡ್ರೆಸ್ಗೆ ಈ ಬ್ರೀಫ್ ಕೇಸ್ನ ತಲುಪಿಸ್ತೀರಾ? ನಾನೇ ಹೋಗಿ ಜಾಗ ನೋಡ್ಕೊಂಡ್ ಬರೋಣ. ಅಷ್ಟೇ ತಾನೆ, ನಾನಿದ್ದೆ ತಲುಪಿಸ್ತೀನಿ. ನಿಮ್ಮ ಪಾಡಿ ನೀವು ಏರ್ಪೋರ್ಟ್ ಹೋಗ್ಬಿಟ್ಟು ಬನ್ನಿ. ಓ, ಇಲ್ಲಿ ಬರುತ್ತಾ? ಸ್ವಲ್ಪ ದೂರ ಆಗುತ್ತೆ ಜಾಗ. ನಾನೇ ನೋಡ್ಕೊಳ್ಳಿ, ನಾನು ತಲುಪಿಸ್ತೀನಿ. ಅವರೊಬ್ಬರೇ ಕೂತಿದ್ದಾರೆ. ಈ ಬೊಕ್ಕೆ ಕೂತ್ಬಿಟ್ಟು ಹೇಗಾರು ಮಾಡಿ ನನ್ನ ಕೆಲಸ ಗಿಟ್ಟಿಸ್ಕೊಂಡ್ಬಿಡ್ಬೇಕು. ಅಮೌಂಟ್ ಏನಾದ್ರೂ ಬೇಕಾಗಿತ್ತಾ? ಒಂದು 200 ರೂಪಾಯಿ. ಅಯ್ಯೋ, ನಮ್ಮ ಇವತ್ತು ಇವ್ರಿಗೂ ಗೊತ್ತಾಗೋಯ್ತಾ? ಬೇಕು ಅಂದ್ರೆ ಮರ್ಯಾದೆ ಹೋಗುತ್ತೆ, ಬೇಡ ಅನ್ನಕ್ಕಾಗ್ತಿಲ್ಲ. ಬರೋದನ್ನ ಬಿಡಬೇಕು, ಹಂಗಾಗಿ ಇಸ್ಕೊಂಬಿಡೋಣ. ನೋಡಿ, ನೀವೇ ಕೊಡ್ತಿರೋದ್ರಿಂದ ಬೇಡ ಅನ್ನಕ್ಕೆ ಮನ್ಸು ಬರ್ತಿಲ್ಲ. ಕೊಡಿ. ಕೊಂಡಾಗೆ ನೇಹ ಒಬ್ಬರೇ ಇದ್ದಾರೆ. ಈಗ ಈ ಬೊಕ್ಕೆ ಕೊಟ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಬಿಡೋಣ. ಪಾಂಡ್ರಂಗ್ ಅವ್ರೆ, ಹೋಗಿದ್ ಕೆಲಸ ಏನಾಯ್ತು? ಬ್ರೀಫ್ ಕೇಸ್ ನಾನು ಅವ್ರಿಗೆ ಕೊಡ್ತಿದ್ದಂಗೆ 1000 ರೂಪಾಯಿ ತೆಗೆದು ನನ್ನ ಕೈ ಕಿಷ್ಟೇ ಬಿಟ್ರು. ನೀವ್ ಅದನ್ನ ತಗೋಬಾರ್ದಿತ್ತು. ನಾನು ಬೇಡ ಅಂತ ಹೇಳಿದೆ. ನೋಡಪ್ಪ, ಇಂಥದ್ದೆಲ್ಲ ತಂದ್ಕೊಟ್ಮೇಲೆ ನಾವು ಕೊಡಂತದನ್ನ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿ ನನ್ನ ಜೇಬಿಗೆ ಈ ತರ ಸುರ್ಬಿಟ್ಟು. ಹೋಗ್ಲಿ ಬಿಡಿ. ಪಾಂಡ್ರಂಗ, ನೀವು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆದ್ರೆ ಬರೋ ಪ್ರಾಫಿಟ್ ಅಲ್ಲಿ ಇಬ್ರಿಗೂ 50-50. ಅಲ್ಲ, ನೀವು ನನ್ನನ್ನು ಪಾರ್ಟ್ನರ್ ಮಾಡ್ಕೊತೀನಿ ಅಂದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ ನಾನು ನಿಮ್ಮ ಪಾರ್ಟ್ನರ್ ಆಗೋದಕ್ಕೆ ಸಿದ್ಧ ಕಂಡ್ರಿ. ನೀವು ನನ್ಗೆ ಯಾಕೆ ಮೊದಲೇನೆ ಸಿಕ್ಲಿಲ್ಲ? ಅಲ್ಲ, ಮೊದಲೇ ಸಿಕ್ಕಿದ್ರೆ ಏನಾಗ್ತಿತ್ತು ಅಂತ ಮದ್ವೆ ಮಾಡ್ಕೋತಾ ಇದ್ದೆ. ಅದು ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಈ ಗಂಡನ ವಂಶದಲ್ಲಿ ಒಬ್ಬೊಬ್ರು 5 ಜನರನ್ನ ಕಟ್ಕೊಳ್ಳೋ ಅವಕಾಶ ಇದೆ ಅಂತ ಎಲ್ಲರೂ ದೊಡ್ಡವರು ಹೇಳ್ತಾ ಇದ್ರು. ಬೇಡ ಬೇಡ, ಹೆಣ್ಮಕ್ಳು ಮನಸ್ಸು ತುಂಬಾ ಸೂಕ್ಷ್ಮ. ಅವ್ರು ಏನ್ ಬೇಕಾದ್ರೂ ಹಂಚ್ಕೋತಾರೆ, ಗಂಡನ್ ಮಾತ್ರ ಹಂಚ್ಕೊಳ್ಳೋದಿಲ್ಲ. ಆಸೆ ತೋರಿಸಿ ಮೇಲೆ ಕರ್ಕೊಂಡೋಗಿ ರಪ್ಪಂತ ನೆಲಕ್ಕೆ ಹಾಕ್ಬಿಟ್ರಲ್ಲ ಅಲ್ಲಿ. ಎಲ್ಲರೂ ಗಂಡ ಹೆಂಡತಿ ಆಗ್ದಿದ್ದೇನಂತೆ, ಲವರ್ಸ್ ಆಗಿ ಲಿವಿಂಗ್ ಟುಗೆದರ್ ಇದ್ಬಿಡೋಣ. ಇನ್ನು ಇಷ್ಟರನ್ನ ನಮ್ಮ ಕೈ ಖುಷಿ ತಡ್ಕೊಳಕ್ಕಾಗಲ್ಲ. ಅದು ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನೇಹವ್ರೆ, ನಾಳೆ ನಿಮ್ಗೋಸ್ಕರ ಅಂತ ನನ್ನ ಈ ಮನೆಯಲ್ಲೇ ಒಂದು ಪಾರ್ಟಿ ಇಟ್ಕೊಡ್ತೀನಿ. ಖಂಡಿತವಾಗೂ ನೀವು ಬರಲೇಬೇಕು. ಓಕೆ. ಈ ಕಡೆ ಬನ್ನಿ. ಇಸ್ಮಾಲ್ ಸಾಹೇಬ್,
ನಮಗೂ ಸ್ವಾತಂತ್ರ್ಯ ಸಿಕ್ಕ ಎಷ್ಟೋ ವರ್ಷ ಆಗಿದೆ. ಅಲ್ಲ ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡ್ಕೊಂಡ್ರೆ ನೀವೇನು ಬಂದು ಸ್ಟಾಪ್ ಇಟ್ಟು ಅನ್ನೋದು. ಅಲ್ಲ ಶೂಟ್ ಮಾಡೋಂಥ ತಪ್ಪು ನಾವ್ ಏನ್ ಮಾಡಿದೀವಿ ಅಂತ. ಈ ಹುಡುಗಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲದೆ ಏನ್ರಿ ಶಿಶ್ಪಾಲ್ ಸಾಹೇಬ್ರೆ, ಏನಾರೇ ಹುಡುಗಿ ನೇಹ ಅಂತ. ನಿಮ್ಗೆ ಹುಡುಗಿ ಮೊದ್ಲೇ ಗೊತ್ತಾ? ಗೊತ್ತಿದ್ದೇನಲ್ಲೇ ಅಮೆರಿಕದಿಂದ ನನ್ನ ನೋಡ್ಬೇಕಂತ ಬಂದಿರೋದು. ಅದೇನೋ 1,000 ಎಕರೆ ಜಮೀನು ಬೇಕಂತೆ, ನಾನೇ ಮುಂದೆ ನಿಂತು ಕೊಡಿಸ್ತಾ ಇದ್ದೀನಪ್ಪ. ನಿಮ್ಗೊಂದು ವಿಷಯ ಹೇಳಿರ್ಲಿಲ್ಲ. ಏನಾದೆ? ಈಕೆ ನನಗೆ ಅಮೆರಿಕದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾಳೆ. ಈಗ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಲ್ರು. ಎಲ್ರಿಗೂ ಒಟ್ಟೆ ಮನ್ ತಿಳ್ಕೊಂಡಿದ್ದಾಳೆ. ಏನ್ ಹೇಳ್ತಾ ಇದ್ರ ಸರ್ ನೀವು? ಇವಳು ಕೊಡೋ ಅಡ್ರೆಸ್ಗೆ ಬ್ರೀಫ್ ಕೇಸ್ಗಳು ತಲುಪಿಸಿದ್ರ ತಾನೆ? ನಿಯತ್ತಾಗಿ ತಲುಪಿಸ್ಬಿಡ್ತಾ ಇದೀವಿ ಸರ್. ಆದ್ರೆ ತಲುಪಿಸಿದ ತಕ್ಷಣ ಅವರು ನಿಯತ್ತಾಗಿ ಕಿತ್ತ ಚೇಂಜ್ ಅಂತ 10,000 ರೂಪಾಯಿ ಟಿಪ್ಸ್ ಕೊಟ್ಬಿಡೋದು. ನಾನು ಒಂದು ಬ್ರೀಫ್ ಕೇಸ್ ತರಿಸ್ತೀನೋ. ಬಾವ, ನಾನು ಒಂದು ಬ್ರೀಫ್ ಕೇಸ್ ತಲುಪಿಸಿದ್ದೀನಿ. ನೀವ್ ಯಾರು ಬ್ರೀಫ್ ಕೇಸ್ ತಲುಪಿಸಿದ್ರು ಅವ್ರೆಲ್ಲಾರು ಪರಪ್ಪನ ಅಗ್ರಹಾರ ತಲುಪಿಸಿದೀನಿ. ಶಿವನೇ, ಅಲ್ಲ ಅವ್ರನ್ನೆಲ್ಲ ಅಲ್ಲಿ ತಲುಪಿಸಿದ್ರಿ ಅಂದ್ರೆ ಆ ಬ್ರೀಫ್ ಕೇಸಲ್ಲಿ ಅಂತದ್ದೇನಿತ್ತು ಅಂತ ನೋಡಿ ಸರ್. ಹೆಂಗಿದ್ದಾರೆ ನೋಡಿ ಸರ್, ರೆಡ್ಡಿನ ಸಿಗಾಕೊಂಡಿದ್ದಾರೆ. ಬಿಡ್ಬಿಡಿ, ದರ್ರ ಅಂತ ಹಾಕೊಂಡು ಹೋಗ್ಬಿಡಿ. ಅವಳನ್ನ ಎಳ್ಕೊಂಡು ಹೋಗ್ತೀನಿ. ಅವಳ ಜೊತೆ ಶಾಮಿಲ್ ಆಗಿದ್ದಕ್ಕೆ ನಿಮ್ಮನ್ನ ತರ ಅಂತ ಎಳ್ಕೊಂಡು ಹೋಗ್ತೀನಿ.